ದತ್ತಪಾದಕಿಯ ದರ್ಶನಕ್ಕಾಗಿ ಬೆಳಗ್ಗಿನಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದತ್ತ ಭಕ್ತರು ಆಗಮಿಸಿ ದತ್ತಪಾದಕಿಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ನಾನಿವಾಗ ದತ್ತಪೀಠದಲ್ಲಿದ್ದೇನೆ, ನಿಮಗೆ ತೋರಿಸ್ತೇನೆ. ಈ ದತ್ತ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ದತ್ತಪಾದಕಿಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದಷ್ಟು ದತ್ತ ಭಕ್ತರು ಬಂದು ಗುಂಪು ಸೇರ್ಕೊಂಡು ಒಂದು ಜೈಕಾರವನ್ನ ಹಾಕ್ತಿರುವಂತದ್ದು. ಒಂದ್ ಕಡೆ ಇದು ನೋಡ್ತಾ ಇರ್ಬೋದು, ನಮ್ಮ ಏನು ಆ ಗುಂಪಿನ ಎಡಭಾಗದಲ್ಲಿ ಏನಿದೆ ಒಂದು ರೀತಿ ನಿಷೇಧಿತ ವಲಯ, ಏನು ಸುಪ್ರೀಂ ಕೋರ್ಟ್ ಈ ಭಾಗವನ್ನ ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನ ಕೂಡ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಯಾರು ಕೂಡ ಹೋಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಪೊಲೀಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದೇನು ಈ ಕಂಪ್ಲೀಟ್ ಕಾಣಿಸ್ತಾ ಇದೆ, ಇದು ನಿಷೇಧಿತ ವಲಯ ಅಂತ ಹೇಳಿ ಗುರ್ತು ಮಾಡಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಯಾರು ಕೂಡ ಹೋಗ್ಬಾರ್ದು. ಆದ್ರೆ ಅಲ್ಲಿ ಹೋಗಿ ಭಗವಧ್ವಜವನ್ನ ಆರಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪೊಲೀಸರ ಮುಂದೆ ನಿಂತ್ಕೊಂಡು ಏನ್ ದತ್ತ ಭಕ್ತರು ಮಾಡ್ತಿದ್ದಾರೆ. ಜೊತೆಗೆ ಒಂದ್ ರೀತಿ ಘೋಷಣೆಗಳನ್ನ ಕೂಗ್ತಿರುವಂತದ್ದು, ನಾವು ದತ್ತಪೀಠ ಅನ್ನೋದು ನಮ್ಗೆ ಸೇರ್ಬೇಕು ಅನ್ನೋ ಘೋಷಣೆಗಳನ್ನ ಭಕ್ತರು ಮಾಡ್ತಿದ್ದಾರೆ. ಪೊಲೀಸರು ಮುಂಭಾಗ ನಿಂತು ಘೋಷಣೆಗಳನ್ನ ಕೂಗ್ತಿರುವಂತದ್ದು. ಒಟ್ನಲ್ಲಿ ಬೆಳಗ್ಗಿಂದನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದತ್ತ ಭಕ್ತರು ಬಂದು ಏನು ದತ್ತಪಾದಕಿಯ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಏನು ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಇಲ್ಲಿ ಏನು ದತ್ತಪೀಠಕ್ಕೆ ಬಂದು ದರ್ಶನ ಮಾಡ್ಲಿಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಮಾಡಿಕೊಟ್ಟಿರುವಂತದ್ದು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಜಿಲ್ಲಾದ್ಯಂತ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆ. ದತ್ತಪೀಠದ ಏನು ಜಾಗ ಇದೆ ಇಲ್ಲೂ ಕೂಡ ಬಂದೋಬಸ್ತನ್ನ ಪೊಲೀಸ್ ಇಲಾಖೆ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.